ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್ ಲವ್ ರೀಡಿಂಗ್ ಆಗಿರುತ್ತೆ. ಹೊಸ ಡೆಕ್ ಇಂದ ಇವತ್ತು ರೀಡಿಂಗ್ ಮಾಡ್ತಾ ಇದ್ದೀನಿ. ಆರ್ ಯು ರೆಡಿ? ಆರ್ ಯು ಎಕ್ಸೈಟೆಡ್? ನಿಮ್ಮ ಪರ್ಸನ್ ಬಗ್ಗೆ ಮನಸ್ಸಲ್ಲೇ ಯೋಚನೆ ಮಾಡ್ತೀರಿ. 3 ಟೈಮ್ಸ್ ಅವ್ರ ಹೆಸರನ್ನು ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ. 7ನೇ ತಾರೀಕು ಜೂನ್ ಕ್ರಿಸ್ಟಲ್ ಹೀಲಿಂಗ್ ಕ್ಲಾಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇಟ್ಸ್ ನಾಟ್ ಕ್ಲಾಸ್, ಇಟ್ಸ್ ಅ ಹೀಲಿಂಗ್ ಪ್ರಾಸೆಸ್. ಸೊ ನಿಮ್ಮ ಜೀವನದಲ್ಲಿ ಕಾರ್ಮಿಕ್ ಬ್ಲಾಕೇಜ್ ಇದೆಯಾ, ಚೈಲ್ಡ್ಹುಡ್ ಟ್ರಾಮಾಸ್ ಇದೆಯಾ, ಅಥವಾ ಹೇಳ್ಕೊಳಕ್ಕೆ ಆಗದೇ ಇರುವಂತಹ ಪೇಯ್ನ್ಸ್ನ ನಿಮ್ಮ ಬಾಡಿ ಅಥವಾ ಬೋನ್ ಲೆವೆಲಲ್ಲಿ ನೀವು ಕ್ಯಾರಿ ಮಾಡಿದ್ದೀರಾ, ಅದನ್ನು ಕ್ಲಿಯರ್ ಮಾಡಿಕೊಂಡು ನಿಮ್ಮ ಮುಂದಿನ ಮ್ಯಾನಿಫೆಸ್ಟೇಷನ್ ಅಥವಾ ನಿಮ್ಮ ಮುಂದಿನ ಟಾರ್ಗೆಟ್ ಅಥವಾ ನಿಮ್ಮ ಮುಂದಿನ ಜೀವನವನ್ನು ಸರಳವಾಗಿಸ್ಕೊಳ್ಳುವಂತಹ ಉತ್ತಮ ಉಪಾಯ ಇದಾಗಿದೆ. ಇಂಟ್ರೆಸ್ಟ್ ಇರೋವಂಥವರು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಜಾಯಿನ್ ಆಗಿ. ಯಾರೆಲ್ಲ ಏಂಜಲ್ ಕ್ಲಾಸಿಗೆ ಜಾಯಿನ್ ಆಗಿದ್ರು, ಥ್ಯಾಂಕ್ ಯು ಸೋ ಮಚ್. ಇದೇ ಫಸ್ಟ್ ಟೈಮ್ ಏಂಜಲ್ ಕ್ಲಾಸ್ಗೆ 40 ಜನ ಜಾಯಿನ್ ಆಗಿರೋದು, ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಹೀಗೆ ಎಲ್ಲರಿಗೂ ಏಂಜಲ್ಸ್ ಬಗ್ಗೆ ಗೊತ್ತಾಗಲಿ, ಎಲ್ಲರೂ ಏಂಜಲ್ಸ್ ಉಪಯೋಗ ತಗೊಳ್ಳಿ ಅನ್ನೋದು ನನ್ನ ಉದ್ದೇಶ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಿ. ಜೂನ್ 1 ಅಂದರೆ ಇವತ್ತಿಂದನೇ ಶುರು ಮಾಡ್ತಾ ಇದ್ದೀನಿ. ರಾತ್ರಿ 9 ಗಂಟೆಯಿಂದ 10 ಗಂಟೆಗಿರುತ್ತೆ. 1 ಅವರ್ ಇರುತ್ತೆ. ಹೂ ಆರ್ ಏಂಜಲ್ಸ್, ಏಂಜಲ್ಸ್ ಡ್ಯೂಟೀಸ್ ಏನು, ಏಂಜಲ್ಸ್ ಯಾಕೆ ನಿಮಗೆ ಹೆಲ್ಪ್ ಮಾಡ್ತಾರೆ, ನಿಮಗೆ ಹೆಲ್ಪ್ ಮಾಡೋ ಏಂಜಲ್ಸ್ ಯಾರು, ಎಲ್ಲ ಮಾಹಿತಿನೂ ನೀವು ತಿಳ್ಕೊಬೋದು. ಸೊ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡಿದ್ದೀರಾ ಅಂತ ನಾನು ಭಾವಿಸ್ತಾ ನೋಡೋಣ ಏನಿದೆ ನಿಮ್ಮ ಪರ್ಸನ್ ಮನಸ್ಸಲ್ಲಿ. ಪ್ರೀತಿಯ ಬಗ್ಗೆ ಏನು ನಡೀತಿದೆ, ಅಥವಾ ನೀವು ಅವ್ರ ಬಗ್ಗೆ ಹಗಲು ರಾತ್ರಿ ಏನೋ ಯೋಚನೆ ಮಾಡ್ತಿದ್ದೀರಾ, ಯಾವಾಗಲೂ ಯೋಚನೆ ಮಾಡ್ತಿದ್ದೀರಾ, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ. ಓಕೆ, 9 ಆಫ್ ಪೆಂಟಿಕಲ್ಸ್, ಕಿಂಗ್ ಆಫ್ ಸೋರ್ಡ್ಸ್, ಏಸ್ ಆಫ್ ಕಪ್, 9 of cups, 4 of cups, death, 4 of wands, the emperor. ಸೊ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಹಗಲು ರಾತ್ರಿ ಯೋಚನೆ ಮಾಡುವಾಗ ಅವರು ನಿಮ್ಮಲ್ಲಿ ಇರುವಂತಹ ಕೋಪ ಅಥವಾ ನಿಮ್ಮಲ್ಲಿರುವಂತಹ ಕನ್ಫ್ಯೂಷನ್ ಬಗ್ಗೆನೇ ಅವರಿಗೆ ತುಂಬ ಯೋಚನೆ. ಯಾಕಂದರೆ ನೀವು ಅವಾಗವಾಗ ಅವ್ರನ್ನ ಕೇಳ್ತಿರ್ತೀರ, ನಿಮ್ಮ ಫ್ಯಾಮಿಲಿಯವರು ಒಪ್ಕೊಂಡಿಲ್ಲ ಅಂದರೆ ಏನು ಮಾಡ್ತೀಯಾ, ಅಥವಾ ನಾನು ಕೆಲಸಕ್ಕೆ ಹೋಗಬೇಕು, ನಿಮ್ಮ ಫ್ಯಾಮಿಲಿಯವ್ರು ಕೆಲಸಕ್ಕೆ ಹೋಗಬೇಡ ಅಂತಂದರೆ ನಾನು ಕೆಲಸ ಬಿಡೋದಿಲ್ಲ, ಈ ಥರದ ವಿಷಯಗಳನ್ನು ಹೇಳೋವಂಥದ್ದು. ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ನಿಮ್ಮ ಹಠ, ನಿಮ್ಮ ಈ ಒಂದು ಆರ್ಗ್ಯುಮೆಂಟ್ ಏನಿದೆಯೋ ಇದೆಲ್ಲ ಯಾವಾಗ ಕಮ್ಮಿ ಆಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆ್ಯಂಡ್ ನಿಮ್ಮ ಪರ್ಸನ್ ಗೌರ್ಮೆಂಟ್ ಜಾಬ್ ಅಥವಾ ಗೌರ್ಮೆಂಟ್ ಸೆಕ್ಟರಲ್ಲಿ ಇರಬಹುದು, ಅಥವಾ ಅವರು ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರಬಹುದು. ಸೊ ಹಾಗಾಗಿ ಅವರು ನಿಮಗೆ ಟೈಮ್ ಕೊಡೋಕ್ಕಾಗೋದಿಲ್ಲ, ಟೈಮಿಗೆ ಸರಿಯಾಗಿ ಮಾತಾಡೋದಕ್ಕಾಗೋದಿಲ್ಲ. ಮೇ ಬಿ ನಿಮ್ಮ ಮೆಸೇಜ್ಗೆ ಅವರು ಲೇಟಾಗಿ ರಿಪ್ಲೈ ಮಾಡ್ತಾರೆ. ನಿಮ್ಮ ಬಗ್ಗೆ ಅಪಾರವಾದ ಪ್ರೀತಿ ಇದೆ, ಬಟ್ ಅವರು ಹೇಳುವಂಥದ್ದು ಇದನ್ನು ಯಾರ ಹತ್ರನೂ ಹೇಳ್ಕೊಡೋ ಹಾಗಿಲ್ಲ. ಸೊ ಈ ಒಂದು ಪ್ರೀತಿಯನ್ನು ಸೀಕ್ರೆಟಾಗಿ ಇಡುವಂಥದ್ದೇ ಅವ್ರ ಉದ್ದೇಶ. ನೀವು ಅಷ್ಟೇ ಈ ಒಂದು ಪ್ರೀತಿಯನ್ನು ಸೀಕ್ರೆಟಾಗಿ ಇಟ್ಟಿರುವಂಥದ್ದು. ಈ ಪ್ರೀತಿಯಲ್ಲಿ ತುಂಬ ಖುಷಿ, ಸಂತೋಷ ಇದೆ. ನೀವು ಅಂದ್ಕೊಳ್ಳೋದು ಇವ್ರು ನನಗೆ ಮುಂಚೆನೇ ಸಿಕ್ಕಿದರೆ ತುಂಬ ಚೆನ್ನಾಗಿರ್ತಿತ್ತು, ಮೇ ಬಿ ಇವರು ಲೈಫಲ್ಲಿ ನನ್ನ ಜೀವನ ಬದಲಾಗ್ತಾಯಿತ್ತು. ಆದರೆ ಮೇ ಬಿ ನಿಮ್ಮ ಜೀವನದಲ್ಲಿ ಆಲ್ರೆಡಿ ಒಂದಷ್ಟು ಏರಿಳಿತಗಳಾಗೋಗಿದೆ, ಅಥವಾ ಆಫ್ಟರ್ ಮ್ಯಾರೇಜ್ ಇವ್ರು ಸಿಕ್ಕಿರಬಹುದು, ಅಥವಾ ಅವ್ರಿಗೆ ಮ್ಯಾರೇಜ್ ಆಗಿರ್ಬೋದು, ಅಥವಾ ಫ್ರೆಂಡ್ಸ್ ಇದ್ದರೆ ನಿಮಗೆ ಇಷ್ಟಪಡ್ತಿರೋದು ಅಂತ ಗೊತ್ತಾಗಿದೆ ತುಂಬ ದಿನಗಳಾದಮೇಲೆ ಅನಿಸುತ್ತೆ. ಇದು ನಿಮಗೆ ಯೋಚನೆ. ಯಾಕಂದರೆ ಅವ್ರಿಗೆ ಅವ್ರದ್ದೇ ಆದ ಬ್ಯಾಗೇಜ್ ಇದೆ, ಅದನ್ನೆಲ್ಲ ತೊರೆದು ಅಥವಾ ಬಿಟ್ಟು ನಿಮ್ಮ ಹತ್ರ ಬರೋದು ಅಂತ ಏನಿದೆಯಲ್ಲ, ಅದು ನಿಮ್ಗೆ ಯಾವಾಗಲೂ ಡೌಟ್. ಹೌದು, ಇವ್ರು ಯಾವಾಗಲೂ ಅವ್ರ ಕಡೆನೇ ಯೋಚನೆ ಮಾಡ್ತಾರೆ, ಅಥವಾ ಅವರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾರೆ, ಸ್ವಲ್ಪ ಸ್ವಾರ್ಥಿ ಅಂತ ನಿಮ್ಗೆ ಅನ್ನಿಸ್ತಿರಬಹುದು.
ಹೌದು, ಈ ವ್ಯಕ್ತಿ ಸ್ವಲ್ಪ ಫ್ಯಾಮಿಲಿ ಓರಿಯೆಂಟೆಡ್, ಫ್ಯಾಮಿಲಿ ಬಗ್ಗೆ ಜಾಸ್ತಿ ಯೋಚನೆ ಮಾಡುವಂಥವರು. ತುಂಬ ಸತಿ ಪ್ರಯತ್ನ ಮಾಡಿಬಿಟ್ಟಿದ್ದೀರ ರೀ ನೀವು. ಇಲ್ಲ, ಇದನ್ನೆಲ್ಲ ಬಿಟ್ಬಿಡ್ಬೇಕು, ಇದನ್ನೆಲ್ಲ ಸ್ಟಾಪ್ ಮಾಡಬೇಕು, ಇವ್ರನ್ನ ಮಾತಾಡ್ಸೋದು ಬೇಡ, ಇವ್ರಿಗೆ ಟೆಕ್ಸ್ಟ್ ಮಾಡೋದು ಬೇಡ ಅಂತ. ಆದರೆ ನಿಮ್ಮ ಮನಸ್ಸು ಕೇಳೋದಿಲ್ಲ. ನೀವು ಯಾವಾಗೂ ಅಷ್ಟೇ, ಯಾವಾಗ ಮಾತು ಬಿಡಬೇಕು ಅಂತ ಅಂದ್ಕೊತಿರೋ ನೆಕ್ಸ್ಟ್ ಮಿನಿಟ್ ಕಾಲ್ ಮಾಡಿರ್ತೀರ, ಅಥವಾ ಒಂದು 5 ಡೇಸ್ ಒಳಗಡೆ ಕಾಲ್ ಮಾಡಿರ್ತೀರ. ಈ ಥರ ಈ ವ್ಯಕ್ತಿ ಮತ್ತು ನಿಮ್ಮ ಬಾಂಡಿಂಗ್ ಇದೆ. ಅಫ್ಕೋರ್ಸ್ ಕಾರ್ಮಿಕ್ ಕನೆಕ್ಷನ್ ಇದೆ, ನಂಬರ್ 13 ಇದೆ ಇಲ್ಲಿ. ಮೇ ಬಿ ನಿಮ್ಮದು ಅವ್ರದ್ದು ಕಾರ್ಮಿಕ್ ಕನೆಕ್ಷನ, ಯಾಕಂದರೆ ನ್ಯೂಮರಾಲಜಿ ಪ್ರಕಾರ ಕಾರ್ಮಿಕ್ ಕನೆಕ್ಷನ್ನ ನೋಡ್ಕೊಬೇಕು. ಆ್ಯಂಡ್ ನಿಮಗೇನಾದರೂ ನ್ಯೂಮರಾಲಜಿ ಕಲಿಯುವಂಥ ಇಂಟ್ರೆಸ್ಟ್ ಇದ್ದರೆ, ನೀವೇನಾದರೂ ಆಸ್ಟ್ರಾಲಜಿ ಟ್ಯಾರೋ ಕಲ್ತಿದ್ದೀರಾ, ನ್ಯೂಮರಾಲಜಿ ಕಲಿಬೇಕು ಅಂತಿದ್ದರೆ ಕಾಂಟ್ಯಾಕ್ಟ್ ಮಾಡಿ, ಅದರ ಕ್ಲಾಸ್ನು ನಾವು ಕಂಡಕ್ಟ್ ಮಾಡ್ತೀವಿ. ನಿನ್ನೆ ಅಷ್ಟೇ ಕಂಪ್ಲೀಟ್ ಆಯಿತು ನ್ಯೂಮರಾಲಜಿ ಕ್ಲಾಸ್, ಯಾಕಂದರೆ ಟ್ಯಾರೋ ಅವರಿಗೆ ನ್ಯೂಮರಾಲಜಿನೂ ಆ್ಯಡ್ ಮಾಡಿದ್ವಿ ನಾವು. ಹಾಗಾಗಿ ಸೊ 4 ಆಫ್ ವಾಂಡ್ಸ್ ಇಲ್ಲಿ ಏನು ಹೇಳುತ್ತೆ ಅಂದರೆ, ಅವರು ಬಾಯ್ಬಿಟ್ಟು ಹೇಳ್ತಾರೆ ನನಗೆ ನೀನೇ ಹೆಂಡ್ತಿ ಅಥವಾ ಗಂಡ, ಅಥವಾ ನೀನೇ ನನ್ನ ಸರ್ವಸ್ವ, ನಿನ್ನಿಂದಾನೇ ನನ್ನ ಜೀವನ, ಯು ಆರ್ ಮೈ ಲವ್ ಅಂತ. ಬಟ್ ಅವ್ರ ಪ್ರೆಸೆಂಟೇಷನ್ ಅಂತ ಬಂದಾಗ ನೋಡಿ, ಇಲ್ಲಿ ಅವರು ಟ್ಯಾಟೋ ಹಾಕಿಸ್ಕೊಂಡಿರ್ಬೋದು, ಅಥವಾ ನೀವು ಟ್ಯಾಟೋ ಹಾಕಿಸ್ಕೊಂಡಿರ್ಬೋದು. ಅವರು ಕೋಪ ಜಾಸ್ತಿ, ಅಥವಾ ಯಾರ ಮುಂದೆ ಆದರೂ ಬಂದಾಗ ಅವ್ರು ನೀವು ಯಾರು ಅಂತಲೇ ಗೊತ್ತಿಲ್ಲ ಅನ್ನೋ ರೀತಿ ಬಿಹೇವ್ ಮಾಡುವಂಥದ್ದು. ಅಥವಾ ನೀವು ಅವರಿಗೆ ಹಣದ ಸಹಾಯ, ಅಥವಾ ಮನೆ ಕಟ್ಟಬೇಕಾದ್ರೆ ಅವರಿಗೆ ಹಣ ಕೊಟ್ಟಿರಬಹುದು, ವೆಹಿಕಲ್ ಪರ್ಚೇಸ್ ಮಾಡಬೇಕಾದ್ರೆ ಹಣ ಕೊಟ್ಟಿರಬಹುದು, ಅವರ ಜಾಬಿಗೋಸ್ಕರ ಹಣ ಕೊಟ್ಟಿರಬಹುದು, ಅವರ ಅಕ್ಕ ತಂಗಿ ಮದುವೆಗೋಸ್ಕರ ಹಣ ಕೊಟ್ಟಿರಬಹುದು. ಆ ಎಲ್ಲ ಸಿಚುವೇಷನಲ್ಲಿ ಆ ಸಮಯದಲ್ಲಿ ನೀವು ಅಲ್ಲಿ ಇದ್ರೂ ನಿಮ್ಮನ್ನು ಒಂದು ರೀತಿ ಇಗ್ನೋರ್ ಮಾಡಿರುವಂಥದ್ದು ಕಾಣಿಸ್ತಾ ಇದೆ. ಇದೆಲ್ಲೋ ಒಂದು ಕಡೆ ನಿಮಗೆ ತುಂಬ ಹರ್ಟ್ ಆಗಿರುವಂಥದ್ದು, ತುಂಬ ಬೇಜಾರಾಗಿರುವಂಥದ್ದು. ಸೊ ನೋಡೋಣ ನೆಕ್ಸ್ಟ್ ಈ ಲವ್ ಮೆಸೇಜಸ್ ಏನಿದೆ, ಅವ್ರ ಕಡೆಯಿಂದ ನಿಮಗೆ ಲವ್ ಮೆಸೇಜಸ್ ಏನಿದೆ. ನೋ ಫ್ಯೂಚರ್ ಟುಗೆದರ್, ಐ ಡೋಂಟ್ ಸಿ ಫ್ಯೂಚರ್ ಫಾರ್ ಅಸ್ ಎನಿಮೋರ್. ನೋಡಿದ್ರೆ ನಾನು ಹೇಳಿದೆ, ಅವರು ಯಾವುದೇ ರೀತಿಯ ಕಮಿಟ್ಮೆಂಟ್ಗೆ ರೆಡಿ ಇಲ್ಲ. ನೀವು ಮದುವೆಗೋಸ್ಕರ ವೆಯ್ಟ್ ಮಾಡ್ತಿದ್ರೆ, ಕಮಿಟ್ಮೆಂಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ, ಅವರು ಫ್ಯಾಮಿಲಿ ಓರಿಯೆಂಟೆಡ್ ಆಗಿರೋದ್ರಿಂದ ಅವರಿಗೆ ಡಿಸಿಷನ್ಸ್ ತೊಗೊಳ್ಳೋದು ತುಂಬ ಕಷ್ಟ ಇದೆ. ಲೆಟ್ಟಿಂಗ್ ಗೋ, ಇಟ್ಸ್ ಟೈಮ್ ಫಾರ್ ಟು ಮೂವ್ ಆನ್. ಕೆಲವೊಬ್ಬರು ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದೀರಾ, ಈ ಪ್ರೀತಿನ ಬಿಟ್ಟು ಮುಂದುವರಿಯೋಣ ಅಂತ ಅವ್ರು ಏನಾದರೂ ಯೋಚನೆ ಮಾಡ್ತಿರಬಹುದು. ಹಾಗಾಗಿ ಅವರು ಇದನ್ನು ಬಿಟ್ಟು ಮುಂದುವರಿಯೋಣ ಅಂತ ಹೇಳ್ತಿದ್ದಾರೆ. ನ್ಯೂ ಪಾತ್, ಐ ಆಮ್ ಬಿಲ್ಡಿಂಗ್ ಆನ್ ನ್ಯೂ ಲೈಫ್ ಫಾರ್ ಮೈ ಸೆಲ್ಫ್. ಮೇ ಬಿ ನೀವು ಅನ್ಕೋತಾ ಇರ್ಬೋದು, ನೀನು ಬದಲಾಗಿದೆಯಾ, ಮುಂಚೆ ಥರ ಪ್ರೀತಿಯಲ್ಲಿ ಇಲ್ಲ, ನಾನು ಪ್ರೀತಿ ಮಾಡಿದಂಥ ವ್ಯಕ್ತಿ ನೀವಲ್ಲ, ನೀವು ತುಂಬ ಬದಲಾಗಿದ್ದೀರಾ ಅಂತ ನೀವು ಅವ್ರಿಗೆ ಅವಾಗ ಹೇಳ್ತಿರ್ಬೋದು. ಸೊ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ನ್ಯೂ ಪಾತ್, ಹೌದು ನಾನು ಚೇಂಜ್ ಆಗ್ತಾಯಿದ್ದೀನಿ, ನಾನು ಬದಲಾಗ್ತಿದ್ದೀನಿ. ಆ್ಯಂಡ್ ಇನ್ನೊಂದು ಗೊತ್ತಾ, ನೀವು ತುಂಬ ಸ್ಪಿರಿಚುವಲ್ ಆಗ್ತಾ, ಅಥವಾ ತುಂಬ ಇನ್ಕಾರ್ನಿಯೇಷನ್ ಅಥವಾ ರಿಯಲೈಸೇಷನ್ ಆಗ್ತಾ ನಿಮಗೆ ದೇವರ ಕಡೆಯಿಂದ ಅಥವಾ ಏಂಜಲ್ಸ್ ಕಡೆಯಿಂದನೇ ಮೆಸೇಜಸ್, ಸಂದೇಶಗಳು ಬರೋದಕ್ಕೆ ಶುರು ಆಗುತ್ತೆ. ಇವರು ನಿನಗಲ್ಲ, ಅಥವಾ ನಿನ್ನಿಂದ ಇವರಿಗೆ ಏನೂ ಉಪಯೋಗ ಇಲ್ಲ, ಅಥವಾ ಇನ್ನೂ ಒಂದು ಹೇಳ್ತೀನಿ, ಯಾವುದಾದ್ರೂ ಒಂದು ಕಾಂಟ್ರ್ಯಾಕ್ಟ್ ಇರುತ್ತೆ, ಸೋಲ್ ಕಾಂಟ್ರ್ಯಾಕ್ಟ್ ಇರುತ್ತೆ ಇಬ್ಬರ ವ್ಯಕ್ತಿಗಳ ಮಧ್ಯ. ಆ ಸೋಲ್ ಕಾಂಟ್ರ್ಯಾಕ್ಟ್ ಮುಗಿದ ತಕ್ಷಣವೇ ಇಬ್ಬರು ಗೊತ್ತಿಲ್ದಂಗೋ ಸಪ್ರೇಟ್ ಆಗೋಕ್ಕೆ ಶುರು ಮಾಡ್ತಾರೆ. ಅದು ಲವರ್ಸ್ ಆಗಿರಬಹುದು, ಫ್ರೆಂಡ್ಸ್ ಆಗಿರಬಹುದು, ಸ್ವಂತ ಅಣ್ಣ ತಂಗಿನೂ ಆಗಿರಬಹುದು. ಅವರು ಒಂದೇ ಊರಲ್ಲಿದ್ರೂ ನೋಡೋದಕ್ಕೆ ಆಗಲ್ಲ. ಇನ್ನೂ ಒಂದು ಹೇಳ್ತೀನಿ, ಪಕ್ಕದ ಬೀದಿಲಿದ್ರೂ ಅವ್ರು ಮಾತಾಡ್ಸೋಕ್ಕಾಗೋದಿಲ್ಲ. ಒಂದು ಸತಿ ಕಾಂಟ್ರ್ಯಾಕ್ಟ್ ಮುಗೀತು. ಕೆಲವೊಂದು ಸತಿ ಏನಾಗಿರುತ್ತೆ ಅಂದರೆ, ಕಾಂಟ್ರ್ಯಾಕ್ಟ್ ಮುಗ್ದಿದ್ರೂ ಅದು ಗೊತ್ತಾಗೋದಿಲ್ಲ. ಕೆಲವೊಬ್ಬರು ಅವ್ರನ್ನ ಮ್ಯಾನಿಫೆಸ್ಟ್ ಮಾಡೋದು ಬಲವಂತವಾಗಿ ಅವರನ್ನು ಲೈಫಲ್ಲಿ ಇರಲೇಬೇಕು ಅಂತ ಪ್ರೇಯರ್ಸ್ನ ಮಾಡುವಂಥದ್ದು. ಆವಾಗ ಏನಾಗುತ್ತೆ ಅಂತಂದರೆ, ಕಾರ್ಮಿಕ್ ಲೂಪನ್ನ ಕ್ರಿಯೇಟ್ ಮಾಡ್ಕೊಳ್ತೀರ. ಅದಕ್ಕೇ ಈ ಒಂದು ಲವ್ ಲೈಫಲ್ಲಿ ಸಾಕಷ್ಟು ನೋವು, ದುಃಖ, ಪೇಯ್ನ್ ಇದನ್ನೆಲ್ಲ ನೀವು ಅನುಭವಿಸ್ತೀರಾ. ಪದೇ ಏನು ಹೇಳ್ತೀರಾ, ನಾನು ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದೀನಿ ಪ್ರೀತಿಯಲ್ಲಿ, ಆ ವ್ಯಕ್ತಿ ನನಗೆ ಬೇಕು ಅಷ್ಟೇ, ನನಗೆ ಈ ಪ್ರೀತಿ ಇಂಪಾರ್ಟೆಂಟ್, ಇದನ್ನು ನಾನು ಉಳಿಸ್ಕೋಬೇಕು ಅನ್ನೋದ ಕಡೆಗೆ ಮಾತ್ರ ನಿಮ್ಮ ಗಮನ ಇರುತ್ತೆ. ಆದರೆ ಇದು ಕಾರ್ಮಿಕ ಅಥವಾ ರಿಯಲ್ ಕನೆಕ್ಷನ್ನ ನಿಮಗೆ ಐಡೆಂಟಿಫೈ ಮಾಡೋದೇ ಕಷ್ಟ ಆಗಿಬಿಡುತ್ತೆ. ಇನ್ನು ಏನು ಮೆಸೇಜ್ ಇದೆ, ಲವ್ ಮೆಸೇಜ್ ನಿಮ್ಮ ಪರ್ಸನ್ ಕಡೆಯಿಂದ. ಪಾಸ್ಟ್ ನೋಡಿ, ಮೈ ಪಾಸ್ಟ್ ಸ್ಟಿಲ್ ಮೇಕ್ಸ್ ಮೀ ಹೆಸಿಟೇಟ್. ಮೇ ಬಿ ಅವ್ರು ನಿಮಗೆ ತುಂಬ ದುಃಖ ಕೊಟ್ಟಿದ್ದಾರೆ, ತುಂಬ ಮನಸ್ಸು ನೋಯಿಸಿದ್ದಾರೆ. ಅದು ಇನ್ನೂ ಅವ್ರಿಗೆ
ಟ್ರಿಗರ್ ಆಗ್ತಾ ಇದೆ, ಪಾಸ್ಟಿಂದ ನನಗೆ ತುಂಬ ನೋವಾಗ್ತಿದೆ, ಹಳೆ ನೆನಪು ತುಂಬ ಕಾಡ್ತಿದೆ ಅನ್ನೋ ಮೆಸೇಜ್ ಇದೆ ಅವ್ರ ಕಡೆಯಿಂದ. ವಾವ್, ಇನ್ಕಂಪ್ಲೀಟ್ ವಿತೌಟ್ ಯು, ಐ ಕಾಂಟ್ ಇಮ್ಯಾಜಿನ್ ಮೈ ಲೈಫ್ ವಿತೌಟ್ ಯು. ನೀವು ಇಲ್ದಲೇ ಅವರಿಗೆ ಅವ್ರ ಲೈಫ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ನಿಮಗೆ ಗೊತ್ತಾ, 90% ಅವ್ರು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ. ನೀವು ಏನು ಹೇಳ್ತೀರೋ ಅದನ್ನೇ ಕೇಳೋದು, ನಿಮ್ಮ ಹತ್ರ ಸಜೆಷನ್ ತೊಗೊಳ್ಳೋದು, ಅವ್ರ ಲೈಫಲ್ಲಿ ನಡೆದಿರುವಂಥದ್ದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡೋವಂಥದ್ದು, ನಿಮ್ಮ ಮೇಲೆ ತುಂಬ ಡಿಪೆಂಡೆಂಟ್ ಇದ್ದಾರೆ. ನೀವು ಇಲ್ಲ ಅಂದರೆ ಅವ್ರಿಗೆಲ್ಲೋ ಲೈಫ್ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಸೆಲ್ಫ್ ಫೋಕಸ್, ಐ ಆಮ್ ಫೋಕಸಿಂಗ್ ಆನ್ ಮೈ ಸೆಲ್ಫ್ ಎಟ್ ದ ಮೂಮೆಂಟ್. ನಾನಿಲ್ಲಿ ಆಲ್ರೆಡಿ ಹೇಳಿದೆ, ಅವರು ಗೌರ್ಮೆಂಟ್ ಜಾಬ್ ಅಥವಾ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರ್ಬೋದು. ಹಾಗಾಗಿ ಈಗ ಅವ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡ್ತಿದ್ದಾರೆ. ಇದು ನಿಮ್ಮ ಲವ್ ರೀಡಿಂಗ್ ಆಗಿತ್ತು. ಥ್ಯಾಂಕ್ ಯು.